ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವಾಗೇನು ತಮ್ಮನೇಲಿ ನೋಡಿ ಬಂದಿದ್ದೀರಾ, ಕೆಲವೊಂದಿಷ್ಟು ಹುಡುಗರು ಶಾಕ್ನಲ್ಲಿ ಬಂದಿರ್ತಾರೆ, ಕೆಲವೊಂದಿಷ್ಟು ಹುಡುಗರು ಇನ್ಫಾರ್ಮೇಷನ್ ತಿಳ್ಕೊಳಕ್ಕಂತ ಬಂದಿದ್ರೆ. ಆ್ಯಂಡ್ ನೋಡಿರಿ, ಶಾಕ್ ಅಂತ ಬಂತಂದರೆ ಇವಾಗೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಿಟ್ಬಿಟ್ರ ಅಂತಂದು ಬಂದಿರ್ತಾರೆ. ಸೊ ಹಾಗೆಲ್ಲ ಇಲ್ಲಿ ನೋಡಿರಿ, ಸಡನ್ನಾಗಿ ಬಂದು ಚಾನಲ್ಗೆ ಬಂದುಬಿಟ್ಟು ಈ ಥರ ನೀವು ವ್ಯೂಸ್ಗೋಸ್ಕರ ಮಾಡ್ಕೊತಿದ್ದೀರಾ ವ್ಯೂಸ್ ಅಂತಂದು ಹೇಳ್ತಾ ಇರ್ತಾರೆ. ಬಟ್ ನಾನು ಏನಕ್ಕೆ ಈ ರೀತಿ ಒಂದು ತಮ್ನೆಲ್ನ ಕ್ರಿಯೇಟ್ ಮಾಡಿರ್ತೀನಿ ಅಂತಂದರೆ, ಇವಾಗ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಬಂದಿಲ್ಲ. ಓಕೆ, ಆಪ್ಷನ್ ಎಂಟ್ರಿ ಬಂದಿಲ್ಲ, ಕೌನ್ಸ್ಲಿಂಗ್ ಇನ್ನೂ ಕೂಡ ಕರೆಕ್ಟ್ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಕೆಲವೊಂದಿಷ್ಟು ನನ್ನ ಚಾನಲ್ ಏನಾಗಬೇಕಂತಂದರೆ ಕೆಲವೊಂದಿಷ್ಟು ಜನಕ್ಕೆ ರೀಚ್ ಆಗಬೇಕು. ಓಕೆ, ಯಾಕಂದರೆ ಇನ್ಫಾರ್ಮೇಷನ್ ವೀಡಿಯೋ ಹೋಗ್ಬೇಕಂತಂದರೆ ಕೆಲವೊಂದಿಷ್ಟು ರೀಚ್ ಆಗಬೇಕಂತಂದರೆ ಈ ರೀತಿ ಮಾಡಬೇಕಾಗುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಆಗುವಂಥ ಒಂದು ವಿಡಿಯೋ ಸಿಗ್ತದೆ. ಓಕೆ, ಇದು ಏನಪ್ಪ ಅಂತಂದರೆ ಹೇಳ್ಬಿಡ್ತೀನಿ ನಾನು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಎಲ್ಲಿ ಬರ್ತದ, ಹೇಗೆ ಬರ್ತದ, ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಆ್ಯಂಡ್ ಅದರದ್ದು ನಿಮ್ಗೆ ಯೂಸಸ್ ಏನು. ಓಕೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತಾ ಇದೆ ಅಂತ ಅಂದ ತಕ್ಷಣ ಅದ್ರದ್ದು ಯೂಸಸ್ ಏನು, ಇದರ ಬಗ್ಗೆ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ನಾನು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಆ್ಯಂಡ್ ಬಂದರೆ ಯಾವ ರೀತಿ ಬರ್ತದೆ ಅಂತಂದು ಕೂಡ ಹೇಳ್ತೀನಿ. ಇವಾಗ ನೋಡಿದ್ರೆ ನಾನು ಕೆ ವೆಬ್ಸೈಟಲ್ಲಿ ಇದ್ದೀನಿ. UGCET 2023 ಇದು ಐತೆ ಒಂದು ಎಕ್ಸಾಂಪಲ್ಗೋಸ್ಕರ. ಇಲ್ಲಿ ಕೆದಲ್ಲಿ ಬಂದುಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಅಂದರೆ ಈ ವರ್ಷದಾಗುತ್ತೆ, ಹಿಂದಿನ ವರ್ಷದ ಪ್ರವೇಶಗಳಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿಕೊಂಡು ಜಸ್ಟ್ UGCET 2023 ಅಂತ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಏನಾಗ್ತದೆ ಅಂದರೆ ಇಷ್ಟೆಲ್ಲ ನಿಮ್ದು ಏನಾಗ್ತದೆ ಅಂದರೆ ಓಪನ್ ಆಗುತ್ತೆ. ನಾನು ಇಲ್ಲಿ ಲೈಕ್ ಏನು ಮಾಡ್ತೀನಿ ಅಂತಂದರೆ ನಾನು ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊತೀನಿ. ಓಕೆ, ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ. ಅಂದರೆ ಸೇಮ್ ನೀವು ಲ್ಯಾಪ್ಟಾಪಲ್ಲಿ ನೋಡ್ರಿ ಯಾವ ರೀತಿ ಕಾಣಿಸ್ತದ್ದು ಅದೇ ರೀತಿ ಕಾಣಿಸ್ತದ. ಇಲ್ಲಿ ನೋಡ್ರಿ, ನಾನು ಕೆಲವೊಂದಿಷ್ಟು ನಿಮ್ಗೆ ತೋರ್ಸೋಕೆ ನಿಮ್ಗೆ ಟ್ರೈ ಮಾಡಿದ್ದೀನಿ. ಹೋದ ವರ್ಷ ಏನೇನೆಲ್ಲ ನಿಮ್ಮ ಪ್ರೊಸೆಸ್ ನಡೆದತ್ತ ಅನ್ನೋದು ಇಲ್ಲಿ ನೋಡ್ರಿ. 2/8/2023 ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಅಂದರೆ ಆಗಸ್ಟ್ 2ಕ್ಕೆ ಹೋದ ವರ್ಷ ಏನಾಗಿತ್ತು, ಒಂದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಂದಿದ್ದು UGCET. ಆ್ಯಂಡ್ ಹಾಗೆ ನೋಡೋದಂತಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೂಡ ಮಾತಾಡೋದಂತಂದರೆ ಸ್ವಲ್ಪ ಬರ್ತಿದ್ದೀನಿ ನೋಡಿರಿ. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತಲೂ ಕೂಡ ಸೇಮ್ ಏನು 18/7/2023 ನಿಮಗೂ ಕೂಡ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಇದೇ ರೀತಿ ಬಂದಿತ್ತು ಅನ್ಕೊತೀನಿ. 18/7 ಆಲ್ಮೋಸ್ಟ್ ಇದೇ ರೇಂಜ್ ಅದೇ ಡೇಟ್ ಆಜುಬಾಜು ಬಂದಿದೆ ಅನ್ಕೊತೀನಿ. ಆ್ಯಂಡ್ ಹಂಗೆ ಸ್ವಲ್ಪ ಎಲ್ಲ ನೀವು ನೋಡೋದಂತಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೂಡ ಅದ್ರ ಬಗ್ಗೆ ಅವರು ಒಂದು ಹಾಕಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನೋಡ್ರಿ, UGCET 2023 ಆನ್ಲೈನ್ BO ದಾಖಲೆ ಪರಿಶೀಲಿಸಿದ ಅಭ್ಯರ್ಥಿಗಳು ಡೇಟ್. ಓಕೆ, ಡೇಟ್ ಎಷ್ಟೇನು ಡೇಟ್ ಮಾಡಿದ್ರು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಇಲ್ಲೇ ಸ್ವಲ್ಪ ಏನಾದರೂ ಬಿಟ್ಟಿರ್ತಾರೆ. ಓಕೆ, ಇಲ್ಲಿ ನೋಡ್ರಿ, UGCET 2023 BO ಮೂಲಕ ಪರಿಶೀಲಿಸಿದ ಕ್ಲಾಸ್ ಎ ಅಭ್ಯರ್ಥಿಗಳಿಗೆ ಆನ್ಲೈನ್ ಪರಿಶೀಲನೆ ಸ್ಲಿಪ್ ಲಿಂಕ್ 21/7/2023 ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಹೋದ ವರ್ಷ ಯಾವಾಗ ಬಿಟ್ಟಿದ್ದಾರೆ ಅಂತಂದರೆ ನೀವು ಇವಾಗ ಪ್ರೆಸೆಂಟ್ 7th ಮಂತ್ 7 ತಿಂಗಳದಲ್ಲಿದ್ದೀರ ಅಂತಂದರೆ ಜುಲೈದಲ್ಲಿದ್ದಾರೆ. ಸೇಮ್ ಅವರು ಕೂಡ ಹೋದ ವರ್ಷ ಜುಲೈದಲ್ಲಿ 21ಗೆ ಬಿಟ್ಟಿದ್ರು. ನಿಮಗೂ ಕೂಡ ಅರ್ಥ ಅಂತ ಹೇಳೋಕ್ಕಾಗಲ್ಲ, ನಿಮಗೂ ಕೂಡ ಆಜುಬಾಜಲ್ಲೇ 20ರೊಳಗೆ ಬರ್ಬೋದು. ಓಕೆ, 20 ಯಾವಾಗ ಬೇಕಾದರೂ ಬರ್ಬೋದು. ಡೇಟ್ ಅಂದರೆ ಅಷ್ಟು ಇಂಥ ಕರೆಕ್ಟ್ ಟೈಮ್ ಅಂತ ಕೊಡಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಗೆ. ಬಟ್ ನಾನು ಇಲ್ಲಿ ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ನೋಡಿರಿ. ಅಂದರೆ ನೀವು ಕಂಪ್ಯೂಸ್ ಹಾಕೋಬಿಟ್ರಿ BO ಆಫೀಸ್ ಇದೇನೋ ಕೊಟ್ಟವ್ರೆ ಅಂತಂದು. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದ ವರ್ಷ ನಿಮ್ದು ಈ ವರ್ಷ ನಿಮ್ದು ಹೆಂಗೆ ನೋಡ್ರಿ ಆನ್ಲೈನ್ ನಡೆದಿತ್ತು, ಕೆಲವೊಂದಿಷ್ಟು ತಪ್ಪಾದವ್ರನ್ನ ಕೇದವ್ರು ಕರೆದಿದ್ರು, ಆ ರೀತಿ ನಡೀತಿಲ್ಲ. ಬಟ್ ಹೋದ ವರ್ಷ ಏನಾಯ್ತು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ BO ಆಫೀಸಲ್ಲೇ ನಡೆದಿತ್ತು. ಎಲ್ಲನೂ ಕೂಡ BO ಆಫೀಸಲ್ಲಿ ಏನಾಗ್ತದೆ ಅಂತ ಎಲ್ಲನೂ ಕೂಡ ಚೆಕ್ ಆಗಿಬಿಟ್ಟು ಅವ್ರಿಗೆ ವೆರಿಫಿಕೇಷನ್ ಸ್ಲಿಪ್ ಬಂದಿತ್ತು. ಅದು 21/7/2023 ಬಂದಾಯ್ತಲ್ಲ, ಸೇಮ್ ನಿಮಗೂ ಕೂಡ ಅದೇ ರೀತಿ ಬರ್ಬೋದು. ಇವಾಗ ನಿಮ್ಗೆ ಏನು ಫೈನಲ್ ಆಗಿ ಹೇಳಕ್ಕೆ ಬರ್ತಿದೆ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ನ ಇಲ್ಲೇ ಬಿಡ್ತಾರೆ. ಓಕೆ, ಎಲ್ಲಿ ಬಿಡಲ್ಲ, KE ವೆಬ್ಸೈಟಲ್ಲೇ ಬಿಡ್ತಾರೆ. UGCET 2024 ಅಂತ ಏನು ಕಾಣಿಸ್ತಿದೆ ಅದರಲ್ಲಿ ಬರ್ತದೆ. ಲೈಕ್ ನಿಮ್ಗೆ ತೋರಿಸೋದಂತಂದರೆ ಇಲ್ಲಿ ಅದು ಸೇಮ್ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡಿಕೊಂಡು UGCET 2024 ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸದ್ಯಕ್ಕೆ ಅಂತ ಏನು ಕಾಣಿಸ್ತಿದೆ UGCET 2024 ಸ್ಪಾಟ್ ರ್ಯಾಂಕ್ ಲಿಂಕ್ ಅಡಿಷನಲ್ 4/7/2024 ಅಂದರೆ 4ನೇ ತಾರೀಕು ಅಪ್ಡೇಟ್ ಬಂದಿದ್ದು KE ಕಡೆಯಿಂದ. ಇವತ್ತು 9/10 ತಾರೀಕು ಬಂದರೂ ಕೂಡ ಏನೂ ಅಪ್ಡೇಟ್ ಬಂದಿಲ್ಲ ಅಂತಂದರೆ ಸ್ವಲ್ಪ ತಿಳ್ಕೊಬೇಕು ನೀವು. ಎಲ್ಲನೂ ಕೂಡ ನೀಟ್ ಮತ್ತು CET ಕಂಬೈಂಡಾಗಿ ಎರಡು ಕೂಡ ಮಾಡ್ತಿರೋಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಆ್ಯಂಡ್ ಇವಾಗ ಕೊನೆಯದಾಗಿ ನಿಮಗೆ ಒಂದು ಹೇಳಕ್ಕೆ ಬರ್ತಿದ್ದೀನಿ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಏನೇನೆಲ್ಲ ಯೂಸಸ್ ಅಂತಂದು ಹೇಳ್ಬಿಡ್ತೀನಿ ನೋಡ್ರಿ. ನಿಮಗೆ ಒಂದೇ ಯೂಸಸ್. ಓಕೆ, ಮೇನ್ ಅದೇ ಯೂಸಸ್ಸು. ನಿಮ್ಗೆ ಅಡ್ಮಿಷನ್ಗೂ ಕೂಡ ಇದೇನು ಬೇಕಾಗಲ್ಲ. ಓಕೆ, ನಿಮ್ಗೆ ಅಡ್ಮಿಷನ್ನು ಕೂಡ ಅದನ್ನೇನು ಎಲ್ಲೂ ಕೇಳಲ್ಲ. ನಿಮಗೆ ಅದರಲ್ಲಿ ನಿಮ್ಗೆ ಏನಿರ್ತದೆ ಅಂತಂದರೆ ಒಂದು ಸೀಕ್ರೆಟ್ ಕೋಡ್. ಓಕೆ, ಈ ಸೀಕ್ರೆಟ್ ಕೋಡ್ ಇರ್ತದೆ, ಇದ್ರೆ ಅಪ್ಲಿಕೇಶನ್ ನಂಬರ್ ಅಂತ ಇರ್ತದೆ. ಅಪ್ಲಿಕೇಶನ್ ನಂಬರ್ ಅಂತಂದರೆ CET ಅಪ್ಲಿಕೇಶನ್ ಬೇರೆ. ಓಕೆ, CET ಅಪ್ಲಿಕೇಶನ್ ನಂಬರ್ ಅದು ಬೇರೆ. ಇದರಲ್ಲಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಇರ್ತದೆ ಆ್ಯಂಡ್ ಸೀಕ್ರೆಟ್ ಕೋಡ್ ಅಂತ ಇರ್ತದೆ. ಅವು ಎರಡು ಕೋಡ್ ಅದನ್ನ ತೊಗೊಂಡ್ಬಿಟ್ಟು ಆಪ್ಷನ್ ಎಂಟ್ರಿ. ಇಟ್ ಮೀನ್ಸ್ ಆಪ್ಷನ್ ಎಂಟ್ರಿ ಅಂತಂದರೆ ಏನೆಲ್ಲ ಡೀಟೇಲ್ಸ್ ಆಗಿ ಯಾವಾಗಲೇ ಹೇಳಿದೆ ನಾನು. ಅಂದರೆ ನೀವು ಕಾಲೇಜಸ್ನ ಆ್ಯಡ್ ಮಾಡಬೇಕು ಆಪ್ಷನ್ ಎಂಟ್ರಿ ಅಂತಂದರೆ ಅದು ಆ ಪೇಜ್ ಓಪನ್ ಆಗಬೇಕಂತಂದರೆ ಈ ಕೋಡ್ ಮತ್ತು ಅಪ್ಲಿಕೇಶನ್ ನಂಬರ್ ಇದ್ದರೆ ಮಾತ್ರ ಓಪನ್ ಆಗ್ತದೆ. ಇದು ಸಿಗೋದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲೇ ಇರ್ತದೆ. ಓಕೆ, ಆ್ಯಂಡ್ ಇನ್ನೊಂದು ನೀವು ಯಾವ್ಯಾವೆಲ್ಲ ಕ್ಲಾಸಸ್ಗೆ ಎಲಿಜಿಬಲ್ ಆಗಿದ್ದೀರಾ, ಲೈಕ್ ನೀವು ಕನ್ನಡ ಮೀಡಿಯಮ, ರೂರಲ್ಲ ಅಥವಾ ಕೆಲವೊಂದಿಷ್ಟು ಸ್ಪೆಷಲ್ ಕ್ಯಾಟಗರಿ ಬರ್ತಿದ್ದೀರಾ, ಸ್ಪೆಷಲ್ ಕ್ವಾಟಾದಲ್ಲಿ ಬರ್ತಿದ್ದೀರಾ, ಅಂಥವನ್ನೆಲ್ಲನೂ ಕೂಡ ಎಲಿಜಿಬಲ್ ಇದ್ದೀರಾ ಅಂತಂದು ನಿಮ್ಮ ಗಾಳಿ ಎಷ್ಟೋ ಜನ ಕಂಪಿಷನಲ್ಲಿ ಇದ್ದೀರಾ. ಆ್ಯಂಡ್ ಇವಾಗ ಅಡಿಷ್ನಲ್ ರ್ಯಾಂಕ್ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರಲ್ವ, ಲೈಕ್
ಕ್ಲಾಸ್ ಎ ಸ್ಟೂಡೆಂಟ್ ಅಭ್ಯರ್ಥಿಗಳು UGC 2024 ಇದರಲ್ಲಿ ಪರಿಶೀಲಿಸಿದ ಪಟ್ಟಿ ಒಳಗೆ ನೀವು ಚೆಕ್ ಮಾಡ್ಕೊಂಡಿದ್ದೀರಾ. ಬಟ್ ಅದಾಗಿ ಕೂಡ ಕೆಲವೊಂದಿಷ್ಟು ಕನ್ಫ್ಯೂಷನ್ ಇರ್ತದೆ. ಹಿಂಗೆ ಬರ್ತದೆ ನಾಳೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅನ್ನೋದಂತಂದರೆ ಅದೇ ಓಕೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಹಾಗೆ ಬರ್ತದೆ. ಇನ್ ಕೇಸ್ ಏನಾದರೂ ತಪ್ಪಾಗಿದ್ದರೆ ಇಮ್ಮಿಡಿಯೇಟಾಗಿ ಏನು ಮಾಡ್ರಿ ಅಂತಂದರೆ ಮರುದಿನ KOಗೆ ಹೋಗ್ಬೇಕಾಗ್ತದೆ. ಯಾಕಂದರೆ ನೀವು ಚೇಂಜಸ್ ಮಾಡ್ಕೊಳಂಗಿತ್ತಂದರೆ ಇನ್ನೊಂದು ವೆರಿಫಿಕೇಷನ್ ಸ್ಲಿಪ್ಪು ಅವರು ಜನರೇಟ್ ಮಾಡಿ ಕೊಡ್ತಾರೆ. ಇನ್ ಕೇಸ್ ನಿಮ್ಗೆ ಏನಾದರೂ ತಪ್ಪಾಗಿ ಬಂದಿದ್ದರೆ ಓಕೆ ಅದಕ್ಕೆ. ಯಾಕಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ಬಂದಿರ್ತದೋ ಅದೇ ಫೈನಲ್. ಸೊ ಹಾಗಾಗಿ ಬಿಟ್ಟು ವೆರಿಫಿಕೇಷನ್ ಸ್ಲಿಪ್ ನಿಮ್ಮ ಕಡೆ ಬಂದ ತಕ್ಷಣ ಎಲ್ಲ ಕರೆಕ್ಟ್ ಇದೆ ಅಂತ ಒಂದು ಟೈಮ್ ನೋಡ್ಕೊಂಡ್ಬಿಡ್ರಿ. ಇನ್ನೂ ಕೂಡ ಬಂದಿಲ್ಲ, ಇವಾಗಂದ್ರೆ ಸದ್ಯಕ್ಕೆ ಇನ್ನೂ ಕೂಡ ಬಂದಿಲ್ಲ. ಯಾವಾಗ ಬೇಕಾದರೂ ಬಿಡ್ಬೋದು, ಅದನ್ನಂತೂ ನೆನ್ಪಿಡಬೇಕು. ನಾಳೆನೇ ಬರ್ಬೋದು, ನಾಡಿದಾದರೂ ಬರ್ಬೋದು. ಡೇಟ್ ಅಂತೂ ಕೊಟ್ಟಿಲ್ಲ KA ಕಡೆಯಿಂದ. ಸದ್ಯದಲ್ಲೇ ಬಿಡ್ತೀವಿ ಅಂತ ಹೇಳಿದಾರೆ. ಸೊ ಹಾಗಾಗಿ ಬಿಟ್ಟು ನಾವು ನೋಡ್ತಿರೋಣ. ಓಕೆ ನೀವು ಡೈಲಿ ಅಟ್ಲೀಸ್ಟ್ 3 ಟೈಮ್ಸ್ ಓಕೆ 2 to 3 ಟೈಮ್ಸ್ ನೀವು KA ವೆಬ್ಸೈಟಲ್ಲಿ ಬರಬೇಕು, ನೋಡಬೇಕು ಏನೇನೆಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇದೆ ನಮ್ಮದು UGC 2024 ಓಕೆ. ಎಸ್ಪೆಷಲಿ ನೀವು ಇದರಲ್ಲಿ ನೀವು ಇನ್ನೂ ಕೂಡ ಬ್ಯಾಕ್ ಬಂದರೆ ನಿಮಗೆ ಗೊತ್ತಾಗ್ತದೆ KAದಲ್ಲಿ ಎಷ್ಟೊಂದೆಲ್ಲ ನಡೀತದೆ ನೋಡಿರಿ ಆ್ಯಕ್ಟಿವಿಟೀಸು. ಇಲ್ಲಿ PGCET ನಡೀತದೆ ಆ್ಯಂಡ್ DCET ನಡೀತದೆ ಆ್ಯಂಡ್ KSET ಎಲ್ಲನೂ ಕೂಡ ಭಾಳ ನಡೀತಿರ್ತದೆ. ಯಾಕಂತಂದರೆ KA ಅಂದ ತಕ್ಷಣ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತಂದರೆ ನಿಮ್ಮದು KCET ಸ್ಟೂಡೆಂಟ್ಸ್ ಒಂದೇ ಅಲ್ಲ ಓಕೆ, ಭಾಳಷ್ಟು ಇರ್ತವೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ತೋರಿಸ್ತೀನಿ ನಾನು ನಿಮಗೆ. ಸೇಮ್ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಿಂದಿನ ವರ್ಷದ ಪ್ರವೇಶಗಳಂತ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ರಿ ಎಷ್ಟೆಲ್ಲ ಒಂದು ವರ್ಷದಲ್ಲಿ ಅವ್ರು ಎಷ್ಟೆಲ್ಲ ಏನು ಮಾಡ್ತಾರೆ ಅವೆಲ್ಲನೂ ಕೂಡ ಅಡ್ಮಿಷನ್ದು ಓಕೆ. ಅಡ್ಮಿಷನ್ದು ಇಷ್ಟೆಲ್ಲವನ್ನು ಕೂಡ ಪ್ರೊಸೆಸ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಜಾಸ್ತಿನೇ ಹೊರಕಿರ್ತದೆ. ಸೊ ಹಾಗಾಗಿ ಬಿಟ್ಟು ಆ್ಯಂಡ್ ಅದು ಸುಮ್ಮನೆ ಅಲ್ಲ. ಯಾಕಂದ್ರೆ ಇಲ್ಲಿ 1 ಕಾಲೇಜ್ 2 ಕಾಲೇಜ್ ಅಡ್ಮಿಷನ್ ಮಾಡ್ಸೋಕೆ ಎಷ್ಟೆಲ್ಲ ಮಾಡ್ತಾರೆ. ಬಟ್ ಇಡೀ ಕರ್ನಾಟಕ ಹೋಲ್ ಕರ್ನಾಟಕನೇ ಆ್ಯಂಡ್ ನಿಮ್ಮ ಒಂದು ರ್ಯಾಂಕು ನಿಮ್ಮ KCET ರ್ಯಾಂಕ್ ಮೇಲೆ ಪ್ರಿಯಾರಿಟಿ ಮೇಲೆ ಕರೆಕ್ಟಾಗಿ ಕೊಡ್ಬೇಕಂತಂದರೆ ಎಲ್ಲ ಕಾಲೇಜಸ್ದು ಅವ್ರಿಗೆ ಡಾಟಾ ಬೇಕಾಗ್ತದೆ ಆ್ಯಂಡ್ ಇದು ಸಾಫ್ಟ್ವೇರು ಕೂಡ ವರ್ಕ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಬಿಟ್ಟು ಒಬ್ಬರ ಮೈಂಡ್ ಸೆಟ್ ಇದ್ದಂಗೆ ಇನ್ನೊಬ್ರು ಮೈಂಡ್ ಸೆಟ್ ಇರಲ್ಲ, ಎಲ್ಲರನ್ನೂ ಕೂಡ ಒಂದೇ ರೀತಿ ತೂಕ ಮಾಡ್ಕೊಂಡು ಹೋಗ್ಬೇಕಾಗ್ತದೆ KA ಕಡೆಯಿಂದ. ಸೊ ಹಂಗಾಗಿ ಬಿಟ್ಟು ಆ್ಯಂಡ್ ಅದರಲ್ಲೇ ಬೇರೆ ಇಂಥದ್ರಲ್ಲೇ ಕೆಲವೊಂದಿಷ್ಟು ನೀಟ್ ಅಂತ ಸ್ವಲ್ಪ ಸ್ಕ್ಯಾಮು ಅದೆಲ್ಲ ಆಗಿಬಿಟ್ಟು ಸಮಸ್ಯೆ ಆಗಿರೋದು ಎಲ್ಲನೂ ಕೂಡ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ನೀವು ಕೂಡ ಸುಮ್ಮನೆ ಅಂದರೆ ಬ್ಲೈಂಡಾಗಿ ಏನೇನೋ ಕೇದೋಗ್ರು ಬೇದು ಅಲ್ಲ ಓಕೆ. ಅವ್ರು ಮಾಡ್ತಿರೋದು ಕರೆಕ್ಟ್ ಪ್ರೊಸೆಸ್ ಇದೆ, ಬಟ್ ಅವ್ರಿಗೆ ಕರೆಕ್ಟ್ ವೇದಲ್ಲಿ ಅವ್ರಿಗೆ ಸಿಗ್ತಿಲ್ಲ. ಯಾಕೆ ಆ್ಯಕ್ಚುಲಿ ಅಡೆತಡೆಗಳು ಭಾಳ ಬಂದಿದ್ದಾವೆ. ಸೊ ಹಂಗಾಗಿಬಿಟ್ಟು ನಿಮ್ಗೆ ಲೇಟ್ ಆಗ್ತದೆ. ಆ್ಯಂಡ್ ಮುಂದಿನ ದಿನಮಾನಗಳಲ್ಲಿ ಓಕೆ ಈ ಸದ್ಯದಲ್ಲಿ ಏನಾದರೂ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಏನಾದರೂ ಬಂದರೆ ಖಂಡಿತ ನಾನು ನಿಮ್ಗೆ ತಿಳಿಸ್ತೀನಿ ಓಕೆ. ಅದ್ರ ಬಗ್ಗೆ ವರಿಬೇಡ. ಈ ಸದ್ಯಕ್ಕಂತೂ ಯೂಸಸ್ ಅಂತ ಹೇಳಿದೆ ನಾನು. ಈ KA ವೆಬ್ಸೈಟಲ್ಲೇ ಬರ್ತದೆ. ನೀವು ಕೆಲವೊಂದಿಷ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಎಷ್ಟೋ ಆರ್ಟಿಕಲ್ಸ್ ವೆರಿಫಿಕೇಷನ್ ಸ್ಲಿಪ್ ಅಂತ ಲಿಂಕ್ ಅಂತ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಚೆಕ್ ಮಾಡ್ತಾರೆ. ಇಲ್ಲ ಟೈಮ್ ವೇಸ್ಟ್ ಓಕೆ. ಎಲ್ಲೂ ಕೂಡ ಬರಲ್ಲ, KA ವೆಬ್ಸೈಟ್ ಅವರೇ ಬಿಡ್ತಾರೆ. ಇಲ್ಲೇ ಬರ್ತದೆ ಲಿಂಕ್. ಇಲ್ಲೇ ಏನು ಮಾಡ್ಬೇಕು ನೀವು ಲಿಂಕ್ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ನಂಬರ್ ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಏನಿರಲ್ಲ. ನಿಮ್ಮದು CET ಮೊನ್ನೆ ಏನು ಹಾಕಿದ್ರು ಅಪ್ಲಿಕೇಶನ್ ನಂಬರ್ ಹಾಕಿದ್ರು, ಡೇಟ್ ಆಫ್ ಬರ್ತ್ ಹಾಕಿದ್ರು, ಒಂದು ಕ್ಯಾಪ್ಚರ್ ಕೋಡ್ ಅಂತ ಏನು ಹಾಕಿದ್ರು ಸೇಮ್ ಅದೇ ರೀತಿ ಹಾಕಿಬಿಟ್ಟು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೋದು ಅಷ್ಟೇ. ಇದಿಷ್ಟೇ ಪ್ರೊಸೆಸ್ ಇರ್ತದೆ. ಮುಂದೆ ಆಪ್ಷನ್ ಎಂಟ್ರಿ ಎಲ್ಲನೂ ಕೂಡ ಸೀಟ್ ಮೆಟ್ರಿಕ್ಸು ಫೀಸ್ ಸ್ಟ್ರಕ್ಚರು ಎಲ್ಲನೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಒಂದು ಶೆಡ್ಯೂಲ್ ಬಿಡ್ತಾರೆ ಮುಂದೆ ಏನೇನೆಲ್ಲ ನಡಿಬೇಕು ಅನ್ನೋದು. ಇದು ಯಾವಾಗ ಒಂದು ಶೆಡ್ಯೂಲ್ ಬರ್ತಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಂದಾದ್ಮೇಲೆ. ಇದಂತೂ ನಿಮ್ಮ ತಲೆಯಲ್ಲಿ ಇರಲಿ. ಸರಿ ಸದ್ಯಕ್ಕಂತೂ ಇಷ್ಟೆಲ್ಲ ಗೊತ್ತಾಯ್ತು ಅನ್ಕೊತೀನಿ. ಆ್ಯಂಡ್ ಹೋಪ್ ನಿಮ್ಗೆಲ್ಲರೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಯಾಕಂತಂದರೆ ರಿಲೇಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಎಷ್ಟೋ ಜನ ಗೊತ್ತಿರಲ್ಲ. ಸದ್ಯಕ್ಕಂತೂ ಯಾರಿಗೆಲ್ಲ ಹೆಲ್ಪ್ಫುಲ್ ಆಗಿದೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಇದೇ ರೀತಿ ನಿಮ್ಗೆ ಏನಾದರೂ ಹೆಚ್ಚಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಆ್ಯಂಡ್ ಹೋಗುವಾಗ ಒಂದು ಲೈಕ್ ಕೂಡ ಮಾಡಿವ್ರಿ. ಸರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಚಾನಲ್. ಟೇಕ್ ಕೇರ್, ಬಾಯ್.